ಜೈ ಹಿಂದ್ ಫ್ರೆಂಡ್ಸ್, ಎಲ್ಲ ಕರ್ನಾಟಕ ಹುಡುಗರಿಗೆ ನನ್ನ ಜೈ ಹಿಂದ್. ಯಾಕಂದ್ರೆ ಇವತ್ತು ಇನ್ನೇನು ಟಾಪಿಕ್ ಅಂದ್ರೆ ಮೆರಿಟ್ ಯಾಕೆ ಬಿಡಲಾಗಿರಿ ಎಲ್ಲರೂ ಭಾಳ ಟೆನ್ಷನ್ ಅಂತಾರ, ಭಾಳ ಅಂದ್ರೆ ಭಾಳ. ಅದು ಒಂದೇ ಮಾತು ಹೇಳ್ತೀನಿ ನಿಮ್ಗೆ, ಮೆರಿಟ್ ಯಾವಾಗ ಬಿಡ್ತಾರಂದ್ರೆ ಅದಕ್ಕೊಂದು ಟೈಮ್ ಇರ್ತೈತಿ, ಅದೊಂದು ಇದು ಐತಿ, ಡೇಟ್ ಐತಿ, ಅದು ಭೀ ಎಲ್ಲ ಹೇಳ್ತೀನಿ ಇವತ್ತು. ಏನೇಂದ ಮತ್ತು ಹ್ಯಾಂಗೆ ನೋಡೋದು, ಮೆರಿಟ್ ಲಿಸ್ಟ್ ಹ್ಯಾಂಗೆ ನೋಡೋದು, ಗೂಗಲ್ದಾಗ ಹೋಗಿ ಏನೇನು ಕ್ಲಿಕ್ ಮಾಡೋದು, ಏನೇನು ಸರ್ಚ್ ಮಾಡೋದು, ಇಲ್ಲ ಎದ್ರಾಗ ಬಿಡ್ತಾರೆ ಮೆರಿಟ್ ಲಿಸ್ಟ್, ಅದು ಎಲ್ಲ ಹೇಳ್ತೀವಿ ಇವತ್ತು ಈ ವಿಡಿಯೋದಾಗ. ಎಂದರೆ ತೊಡೆ ಹಂಗೆ ನೋಡ್ತಾ ಇರ್ಬೇಕು, ಯಾವ ಭೀ ಬಿಡ್ತಾರೆ ಮೆರಿಟ್ ಲಿಸ್ಟ್ ಹೇಳೋಕೆ ಬರಲ್ಲ. ಈಗ ಬಿಡ್ಬೋದು, ಜಸ್ಟ್ ಬಿಡ್ಬೋದು, ಅದು ಏನು ಡೌಟ್ ಇಲ್ಲ. ಯಾಕಂದ್ರೆ ಈಗ ಥೋಡೆ ದಿನನೇ ಉಳ್ದೋ. ಈಗ ರ್ಯಾಲಿ ಸ್ಟಾರ್ಟ್ ಆಗ್ಯಾವಲ್ಲ, ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವುದು. ಅದ್ರಕ್ಕಿಂತ ಏಪ್ರಿಲ್ 1 ಅಲ್ಲ, ಅದ್ರಕ್ಕಿಂತ ಪೈಲೇ ಬಿಡ್ಬೋದು. ಏಪ್ರಿಲ್ 10 ಈಗ ಅಪ್ಲಿಕೇಶನ್ ಚಾಲೂ ಆಗ್ಯಾವಲ್ಲ, ಈಗ ಹಾಕೋದು ಚಾಲೂ ಆಗ್ಯಾವ ಅಪ್ಲಿಕೇಶನ್ ಇಂಡಿಯನ್ ಆರ್ಮಿದು. ಯಾವಾಗಿಂದ ಚಾಲೂ ಆಗ್ಯಾವ ಅಂದ್ರೆ 12 ಮಾರ್ಚ್, ಮತ್ತು ಲಾಸ್ಟ್ ಡೇಟ್ ಅದಂದ್ರೆ 10 ಏಪ್ರಿಲ್ ಒಳಗಡೆ ಬಿಡ್ತಾರೆ ಫಿಕ್ಸ್. ಅದನ್ನ ಏನೇ ಕಂಡೀಷನ್ ಬಿಡಲೇಬೇಕು, ಏನೇ ಕಂಡೀಷನ್ ಅದಕ್ಕಿಂತ 10 ದಿನ ಪೈಲೆ ಬಿಡ್ತಾರೆ. ಯಾಕೆ ಅಷ್ಟು ಬರ್ಲಿಕ್ಕೆ 10 ದಿನ ಬೇಕೇ, ಅಷ್ಟು ಯಾರೋದು ಆಲ್ ಓವರ್ ಇಂಡಿಯಾದ ಬರ್ಲಿಕ್ಕೆ 10 ದಿನ ಬೇಕೇ, ಅದಕ್ಕೆ ಜಲ್ದಿ ಬಿಡ್ತಾರೆ. ಅದಕ್ಕಿಂತ 10 ಏಪ್ರಿಲ್ಗಿಂತ ಪೈಲೇನೆ ಬರ್ತಾವೆ ನಿಮ್ಗೆ. ಇನ್ನೂ ಏನೇ ಕಂಡೀಷನ್ ಇವತ್ತು ಅಂದ್ರೆ 14 ಅದ. 14 ಅಂದ್ರೆ ಇನ್ನೂ ಒಂದು 15-20 ದಿನದಾಗ ನಿಮ್ಮ ಒಟ್ಟು ರಿಸಲ್ಟ್ ಅಷ್ಟು ಮಂದಿ ಬಂದೇ ಬರ್ತಾವೆ. 10 ದಿನ ಲಾಸ್ಟ್. ನಾನು ನಿಮ್ಗೆ ಸುಳ್ಳು ಅನಿಸ್ತೈತಿ ವಿಡಿಯೋ ನೋಡ್ರಿ. ಅದಕ್ಕೆ ನೀವು ಗೂಗಲ್ದಾಗ ಸರ್ಚ್ ಹೊಡಿಬೇಕು, ಏನಂದು ಹೊಡಿಬೇಕು ಗೊತ್ತಾ? ಗೂಗಲ್ದಾಗ ಸರ್ಚ್ ಹೊಡಿಬೇಕು. ಫೋನ್ ಓಪನ್ ಮಾಡಮಿ ನಾವು, ಗೂಗಲ್ದಾಗ ಸರ್ಚ್ ಹೊಡಿಬೇಕು. ಏನಂದು ಹೊಡೆಯೋದಪ್ಪ ಅಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ತೆಗಿಯೋದು. ವೆಬ್ಸೈಟ್ ತೆಗ್ದೊಳಕ್ಕೆ ನಿಮ್ಗೆ ಏನೇನು ಪ್ರೊಸೆಸ್ ಇದೆ, ಹೆಂಗೆ ನೋಡೋದು ಎಲ್ಲ ಹೇಳ್ತೀನಿ. ನಿನ್ನ ಕ್ಲಿಕ್ ಮಾಡೋದು ಸರ್ಚ್ ಬಾಕ್ಸ್ದಾಗ GOIN ಹೊಡೆದ್ರಿ ಇಂಡಿಯನ್ ಆರ್ಮಿ ವೆಬ್ಸೈಟ್ ಬರ್ತಾ. ಜಾಯಿನ್ ಇಂಡಿಯನ್ ಆರ್ಮಿ ಫಸ್ಟ್ ಏನು ಮಾಡೋದಿಲ್ಲ, ನಿಮ್ಗೆ ತಳಗ ಏನು ಮ್ಯಾಗ ಹೋಗೋದಿಲ್ಲ. ಒಟ್ಟು ಇಂಡಿಯನ್ ಆರ್ಮಿ ಅಂದಿರ್ತದೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಮತ್ತು ದೊಡ್ಡ ಏನು ಇಂಥ ಬರೀ ಏನು ದೊಡ್ಡ ಕೆಲಸ ಇಲ್ಲಿದು. ಕ್ಲಿಕ್ ಮಾಡಿದ್ವು ಒಂದು ಟೈಮ್ ತೊತ್ತ ಪ್ರೊಸೆಸ್ ಅಲ್ಲಕ್ಕೆ. ಇಲ್ಲಿ ಏನಿಲ್ಲ, ಈಗ ಕೀವರ್ಡ್ ಬರ್ತಾ ಜಾಯಿನ್ ಇನ್ ಇಂಡಿಯನ್ ಆರ್ಮಿ ಗೌರ್ಮೆಂಟ್ ಫಾರ್ ಇಂಡಿಯಾ. ಇದು ಏನದಪ್ಪ ಅಂದ್ರೆ, ಇದು ಕೀವರ್ಡ್ ಹಾಕಿದ್ರೆ ಅಂದ್ರೆ ಅದು ಓಪನ್ ಆಗ್ತಾ ಡೈರೆಕ್ಟಾಗಿ. ಕೀವರ್ಡ್ ಏನದಪ್ಪ ಅಂದ್ರೆ UQVXKC ಅಂದ ಹಾಕಮೀಗ ದೊಡ್ಡದು ಮಾಡೋದಿರ್ತ UQVXK7 ಇಂಟರ್ ವೆಬ್ಸೈಟ್ ಎಂಟರ್ ಮಾಡೋದು ತಾನೇ ಓಪನ್ ಆಗ್ತದೆ. ಏನು ಪ್ರಾಬ್ಲಮ್ ಇಲ್ಲ, ಏನು ಮಾಡಪ್ಲಿಲ್ಲ ಇದ್ರಾಗ. ತಾನೇ ಓಪನ್ ಆಗ್ತದೆ, ತಾನೇ, ಏನು ಟೆನ್ಷನ್ ಇಲ್ಲ. ಇದು ಏನು ಮಾಡಪ್ಪ ಅಂದ್ರೆ ಜೂಮಿಂಗ್ ಮಾಡ್ಕೊಳ್ಳೋದು. ಪೈಲೆ ನೋಟಿಫಿಕೇಶನ್, ರ್ಯಾಲಿ ಪ್ರೊಸೆಸ್ ಎಲ್ಲ, ಈ ಎಕ್ಸಾಮದು ಎಲ್ಲ ಮುಗ್ದವ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಲಾಸ್ಟ್ ಏನು ಉಳಿದೋ ನಿಮ್ಮ ಮೆರಿಟ್ ಲಿಸ್ಟ್ ಹೆಂಗೆ ನೋಡೋದು ಅಷ್ಟೇ ನಿಮ್ಗೆ ಹೇಳ್ತಿದ್ದು. ಏನೇ ಕಂಡೀಷನ್ದಾಗ ಯಾವ ಬಿಡ್ತಾರೆ, ಈಗ ಬಿಡ್ಬೋದು, ಜಸ್ಟ್ ಬಿಡ್ಬೋದು, ಏನೂ ಟೆನ್ಷನ್ನೇ ಇಲ್ಲ. ಯಾಕಂದ್ರೆ ಈಗ ಥೋಡೆ ದಿನ ಉಳ್ದವ, ಥೋಡೆ ಇಷ್ಟೇ. ಇಟ್ಟು ದಿನ ಉಳಿದು, ಈಗ ಇಟ್ಟು ಬಂದು ತುದಿಗೆ ಬಂದ. ಈಗ ತುದಿಗೆ ಬಂದ. ಅದಕ್ಕೆ ಫೈನಲ್ ರಿಸಲ್ಟ್ ಮ್ಯಾಗ ಓದ್ರಿ ಅಂದ್ರೆ ಇಲ್ಲಿ ನೋಡ್ರಪ್ಪ, ಹಿಂಗೆ ಬಿಟ್ರೆ ನೋಡು. ಇದು ಯಾವ್ದು ಬಿಟ್ರೆ ಎಲ್ಲಿದು, ಇದು ಆದ್ರೆ ಎಲ್ಲಿದ್ದ ಅಂದ್ರೆ ನಮ್ದೆಳೆಯಿಂದ ಇದು ಇದೇ ಕಂಡೀಷನ್ದಾಗ ಹಿಂಗೆ ಬಿಡ್ತಾರೆ. ನಿಮ್ದು ಯಾವ ಭೀ ನೋಡ್ಕೋತಿರ್ಬೇಕು. ಇದೇ ಲಿಂಕ್ ಅದು ಓಪನ್ ಮಾಡಿದ್ದು ನೋಡ್ರಪ್ಪ. ಯಾವಾಗಿನ ಬಿಟ್ಟ 10th 8th ಟೆಕ್ನಿಕಲ್ ಟ್ರೇಡ್ಮೆನ್ ಬಿಟ್ಟು ಅದನ್ನು ಹೇಳಿದ್ರು. ಕ್ಯಾಂಡಿಡೇಟ್ ಸೆಲೆಕ್ಷನ್ ಮೆರಿಟ್ ಅದು ಕೊಯಂಬತ್ತೂರು, ಜೈಪುರ, ಆಗ್ರಾ, ಕೋಟಾ, ಜಾಮ್ನಗರ ಎಲ್ಲ, ಕೊಲ್ಲಾಪುರ, ನಾಗ್ಪುರ್ ಎಲ್ಲರದ್ದು ಬಿಟ್ಟವ್ರ. ಅಂದ್ರೆ ಇದು 2024 ನವಂಬರ್ದ ಅನ್ನೋದು. ಇದು ನವಂಬರ್ದಂದು ಅದರ ಟೆಕ್ನಿಕಲ್ ಟ್ರೇಡ್ಮೆನ್ ಅದು. ಈಗ ನಿಮ್ದು ಯಾವ ಭೀ ಈಗ ಭೀ ಬಿಡ್ಬೋದು. ಹಾಗೆ ನೋಡ್ತಾ ಇರಿ ನೀವು. ಜಾಯಿನ್ ಇನ್ ಇಂಡಿಯನ್ ಆರ್ಮಿ ಇದು ಜಾಯಿನ್ ಇಂಡಿಯನ್ ಆರ್ಮಿದಾಗ ವೆಬ್ಸೈಟ್ದಾಗ ಹೋಗಿ ನೀವು ಯಾವ ಭೀ ಎನಿ ಟೈಮ್ ನೋಡ್ತಾ ಇರ್ರಿ. 24/7. ಈಗ 10 ಇಲ್ಲ 20 ಡೇಸ್ದಾಗ ನಿಮ್ಮ ಒಟ್ಟು ಆಲ್ ಓವರ್ ಇಂಡಿಯಾದ ರಿಸಲ್ಟ್ ಬಂದೇ ಬರ್ತಾವೆ ಫಿಕ್ಸ್. ಏನೇ ಕಂಡೀಷನ್ ಬರಲೇಬೇಕು. ಅದು ಈಗ ಹಾಗೆ ಐತಿ ಈಗ ಪ್ರೊಸೆಸ್. ಇಂಡಿಯನ್ ಆರ್ಮಿ ಈಗ ನೋಟಿಫಿಕೇಶನ್ ಬಿಟ್ಟಾರಲ್ಲ 2025-26 ಇಂಡಿಯನ್ ಆರ್ಮಿದು. ಈಗ ಅಪ್ಲಿಕೇಶನ್ ಚಾಲೂ ಹೋಗ್ಯಲ್ಲ, 12 ಮಾರ್ಚಿನ ಚಾಲೂ ಹೋಗ್ಯಾವ. ಮತ್ತು 10 ಏಪ್ರಿಲ್ ತೆಗಿರ್ತಾವಲ್ಲ, ಅದ್ರ ಒಳಗಡೆ ಆ ರ್ಯಾಲಿ ಒಳಗಡೆ ಒಟ್ಟು ಬಂದಿದ್ದು ರಿಸಲ್ಟ್ ಬಿಡಬೇಕು. ಅದು ಹಾಗೆ ಐತಿ. ಸರಿ ಹಾಗೆ ಬಿಟ್ರ. ಅದಕ್ಕೆ ಹೇಳ್ತೀನಿ ನಾ. ಅದಕ್ಕೆ ಇದು ವಿಡಿಯೋ ಮಾಡೋದು ಇದು ಅದ, ಅದಕ್ಕೆ ಮಾಡಿದ್ನ ನೋಡ್ರಿ. ಹಿಂಗೆ ನೋಡ್ತಾ ಇರಿ ನೀವು. ವಿಡಿಯೋದು ಏನೇ ಹಿಂಗೆ ಇಂಪಾರ್ಟೆಂಟ್ ಬೇಕಾಗಿತ್ತು, ನೀವು ಏನೇ ಡೌಟ್ ಇದ್ರು ಕಮೆಂಟ್ದಾಗ ಕಮೆಂಟ್ ಮಾಡಿರಿ. ಮತ್ತು ಎದ್ರ ಬಗ್ಗೆ ಭೀ ನೀವು ಕೇಳಾಯ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಂಥ ವಿಡಿಯೋ ಬೇಕಂದ್ರೆ ನೀವು ನಮ್ಮ ವಿಡಿಯೋದಾಗ ಬಂದಿರಿ. ಫುಲ್ ನೋಡಿರಿ ವಿಡಿಯೋಗಳು ಯಾವ ಭೀ ಕಂಟಿನ್ಯೂ. ಥೋಡೆ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ಫುಲ್ ನೋಡಿದ್ರೆ ಗೊತ್ತಾಗ್ತದೆ. ಇಷ್ಟೇ, ಮತ್ತೇನಿಲ್ಲ. ಜೈ ಹಿಂದ್.